ಹತ್ಯೆ ನಿಷೇಧ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವರು. ಹಾಗೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯರು ಆಗಿರುವ ಅಮಿತ್ ಶಾ ಎನ್ಡಿಎ ಕೂಟ 3ನೇ ಬಾರಿ ಅಧಿಕಾರಕ್ಕೆ ಬರಲಿದೆ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 3ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಗೋಹತ್ಯೆಯನ್ನ ನಿಷೇಧ ಮಾಡ್ತೇವೆ ಅಂತ ಹೇಳಿ ಘೋಷಿಸಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅವಧಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆ ಪ್ರಯತ್ನ ಮಾಡಲಾಗಿತ್ತು. ನೀವು ಗಮನಿಸಿದಿರಿ, ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋದಿಲ್ಲ. ದೇಶದಾದ್ಯಂತ ಗೋ ಹತ್ಯೆ ಮಾಡುವವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತಹ ಕಾನೂನನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿ ಘೋಷಿಸಿದ್ದಾರೆ ಅಮಿತ್ ಶಾ. ನರೇಂದ್ರ ಮೋದಿ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಮಾಡ್ತಾರೆ. ಗೋವು ಕಳ್ಳ ಸಾಗಾಣೆ ಮಾಡುವವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಹಿಂದುತ್ವ, ಹಿಂದೂಗಳ ಭಾವನಾತ್ಮಕ ವಿಚಾರಕ್ಕೆ ಕೈ ಹಾಕಿದ್ದಾರೆ ಅಮಿತ್ ಶಾ. ಗೋವು ಕಳ್ಳ ಸಾಗಾಣೆ ಮಾಡಿದವರನ್ನ ನೇತ್ ಹಾಕ್ತೇವೆ ಅಂತ ಹೇಳಿ ಕಠೋರವಾಗಿ ಮಾತನಾಡಿದ್ದಾರೆ. ಕಳ್ಳ ಸಾಗಾಣೆದಾರರನ್ನ ತಲೆ ಕೆಳಗೆ ಮಾಡಿ ನೇತ್ ಹಾಕಿ ಪಾಠ ಕಲಿಸ್ತೇವೆ. ಬಿಹಾರದಲ್ಲಿ ಹಸು ಕರುಗಳ ಹತ್ಯೆಯನ್ನ ನಿಷೇಧ ಮಾಡಲಾಗಿದೆ. 15 ವರ್ಷಕ್ಕಿಂತ ಕೆಳಗಿನ ಹೋರಿ, ಹಸು ಹತ್ಯೆ ನಿಷೇಧ ಮಾಡುವ ಚಿಂತನೆ ದೇಶದಾದ್ಯಂತ ಆಗುತ್ತೆ. ಗೋ ಹತ್ಯೆ ಮಾಡಿದ್ರೆ 6 ತಿಂಗಳು ಜೈಲು, 1,000 ದಂಡ ವಿಧಿಸುವ ಕಾನೂನನ್ನ ಜಾರಿಗೆ ತರಲಾಗುತ್ತೆ. ಇದಕ್ಕಿಂತಲೂ ಕಠಿಣ ಕಾನೂನು ಅಂದ್ರೆ ಬಿಹಾರದಲ್ಲಿ ಈ ರೀತಿಯಾದ ಕಾನೂನಿದೆ. ಇದಕ್ಕಿಂತಲೂ ಕಠಿಣವಾದ ಕಾನೂನನ್ನು ತರುವ ಪ್ರಯತ್ನ ಮೋದಿ ನೇತೃತ್ವದ ಸರ್ಕಾರ ಮಾಡುತ್ತೆ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಏನೇ ಇದ್ರೂ ಕೂಡ ಮಾತುಕತೆಗಳು ವಿರೋಧ ಬಣದಲ್ಲಿ ಕೇಳೋಕ್ ಸಿಗೋ ಮಾತು ಈ ರೀತಿಯಾಗಿ ಹೇಳ್ತಾರಷ್ಟೇ ಬಿಜೆಪಿಯವರು. ಬೀಫ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ಲಿ ನೋಡೋಣ. ಇಬ್ಬಗೆಯ ನೀತಿ ಯಾಕೆ, 2 ನಾಲ್ಗೆ ಮಾತು ಯಾಕೆ ಆಡ್ತಾರೆ ಬಿಜೆಪಿಯವರು ಅಂತ ಹೇಳಿ ಖಂಡಿಸೋದು ಕೂಡ ಇದೆ. ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನ ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಕೇವಲ ಇದಿಷ್ಟು ಮಾತ್ರವಲ್ಲ, ಅಂದ್ರೆ ಗೋ ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿ ರಾಮ ಮಂದಿರ ಕಟ್ಟಿಸುವ ಭರವಸೆಯನ್ನ ಮೋದಿ ನೇತೃತ್ವದ ಬಿಜೆಪಿ ಕೊಟ್ಟಿತ್ತು. ಅದರಂತೆ ರಾಮ ಮಂದಿರ ನಿರ್ಮಾಣ ಕೂಡ ಮಾಡಿದ್ದಾಯಿತು. ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡುವ ಪ್ರಾಮಿಸ್ ಅನ್ನ ಕೂಡ ಮಾಡಿತ್ತು ಬಿಜೆಪಿ, ಅದು ಕೂಡ ಮಾಡಿದ್ದಾಯಿತು. ಹಾಗಾದ್ರೆ ಈ ಬಾರಿ ಗೆದ್ರೆ ಮೋದಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರವನ್ನ ಕೇಳಿಸ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಮೋದಿ 3ನೇ ಅವಧಿಯಲ್ಲಿ ಇಡೀ ದೇಶದಲ್ಲೇ ಗೋ ಹತ್ಯೆ ನಿಷೇಧ ಮಾಡೋದಾಗಿ ಅಮಿತ್ ಶಾ ಘೋಷಿಸಿದ್ದಾರೆ. ನಿಷೇಧ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವರು. ಹಾಗೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯರು ಆಗಿರುವ ಅಮಿತ್ ಶಾ ಎನ್ಡಿಎ ಕೂಟ 3ನೇ ಬಾರಿ ಅಧಿಕಾರಕ್ಕೆ ಬರಲಿದೆ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 3ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಗೋಹತ್ಯೆಯನ್ನ ನಿಷೇಧ ಮಾಡ್ತೇವೆ ಅಂತ ಹೇಳಿ ಘೋಷಿಸಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅವಧಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆ ಪ್ರಯತ್ನ ಮಾಡಲಾಗಿತ್ತು. ನೀವು ಗಮನಿಸಿದಿರಿ, ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋದಿಲ್ಲ. ದೇಶದಾದ್ಯಂತ ಗೋ ಹತ್ಯೆ ಮಾಡುವವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತಹ ಕಾನೂನನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿ ಘೋಷಿಸಿದ್ದಾರೆ ಅಮಿತ್ ಶಾ. ನರೇಂದ್ರ ಮೋದಿ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಮಾಡ್ತಾರೆ. ಗೋವು ಕಳ್ಳ ಸಾಗಾಣೆ ಮಾಡುವವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಹಿಂದುತ್ವ, ಹಿಂದೂಗಳ ಭಾವನಾತ್ಮಕ ವಿಚಾರಕ್ಕೆ ಕೈ ಹಾಕಿದ್ದಾರೆ ಅಮಿತ್ ಶಾ. ಗೋವು ಕಳ್ಳ ಸಾಗಾಣೆ ಮಾಡಿದವರನ್ನ ನೇತ್ ಹಾಕ್ತೇವೆ ಅಂತ ಹೇಳಿ ಕಠೋರವಾಗಿ ಮಾತನಾಡಿದ್ದಾರೆ. ಕಳ್ಳ ಸಾಗಾಣೆದಾರರನ್ನ ತಲೆ ಕೆಳಗೆ ಮಾಡಿ ನೇತ್ ಹಾಕಿ ಪಾಠ ಕಲಿಸ್ತೇವೆ. ಬಿಹಾರದಲ್ಲಿ ಹಸು ಕರುಗಳ ಹತ್ಯೆಯನ್ನ ನಿಷೇಧ ಮಾಡಲಾಗಿದೆ. 15 ವರ್ಷಕ್ಕಿಂತ ಕೆಳಗಿನ ಹೋರಿ, ಹಸು ಹತ್ಯೆ ನಿಷೇಧ ಮಾಡುವ ಚಿಂತನೆ ದೇಶದಾದ್ಯಂತ ಆಗುತ್ತೆ. ಗೋ ಹತ್ಯೆ ಮಾಡಿದ್ರೆ 6 ತಿಂಗಳು ಜೈಲು, 1,000 ದಂಡ ವಿಧಿಸುವ ಕಾನೂನನ್ನ ಜಾರಿಗೆ ತರಲಾಗುತ್ತೆ. ಇದಕ್ಕಿಂತಲೂ ಕಠಿಣ ಕಾನೂನು ಅಂದ್ರೆ ಬಿಹಾರದಲ್ಲಿ ಈ ರೀತಿಯಾದ ಕಾನೂನಿದೆ. ಇದಕ್ಕಿಂತಲೂ ಕಠಿಣವಾದ ಕಾನೂನನ್ನು ತರುವ ಪ್ರಯತ್ನ ಮೋದಿ ನೇತೃತ್ವದ ಸರ್ಕಾರ ಮಾಡುತ್ತೆ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಏನೇ ಇದ್ರೂ ಕೂಡ ಮಾತುಕತೆಗಳು ವಿರೋಧ ಬಣದಲ್ಲಿ ಕೇಳೋಕ್ ಸಿಗೋ ಮಾತು ಈ ರೀತಿಯಾಗಿ ಹೇಳ್ತಾರಷ್ಟೇ ಬಿಜೆಪಿಯವರು. ಬೀಫ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ಲಿ ನೋಡೋಣ. ಇಬ್ಬಗೆಯ ನೀತಿ ಯಾಕೆ, 2 ನಾಲ್ಗೆ ಮಾತು ಯಾಕೆ ಆಡ್ತಾರೆ ಬಿಜೆಪಿಯವರು ಅಂತ ಹೇಳಿ ಖಂಡಿಸೋದು ಕೂಡ ಇದೆ. ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನ ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಕೇವಲ ಇದಿಷ್ಟು ಮಾತ್ರವಲ್ಲ, ಅಂದ್ರೆ
ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿ ರಾಮ ಮಂದಿರ ಕಟ್ಟಿಸುವ ಭರವಸೆಯನ್ನ ಮೋದಿ ನೇತೃತ್ವದ ಬಿಜೆಪಿ ಕೊಟ್ಟಿತ್ತು. ಅದರಂತೆ ರಾಮ ಮಂದಿರ ನಿರ್ಮಾಣ ಕೂಡ ಮಾಡಿದ್ದಾಯಿತು. ಜಮ್ಮು ಕಾಶ್ಮೀರದಲ್ಲಿ 370 ರದ್ದು ಮಾಡುವ ಪ್ರಾಮಿಸ್ ಅನ್ನ ಕೂಡ ಮಾಡಿತ್ತು ಬಿಜೆಪಿ, ಅದು ಕೂಡ ಮಾಡಿದ್ದಾಯಿತು. ಹಾಗಾದ್ರೆ ಈ ಬಾರಿ ಗೆದ್ರೆ ಮೋದಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರವನ್ನ ಕೇಳಿಸ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಮೋದಿ 3ನೇ ಅವಧಿಯಲ್ಲಿ ಇಡೀ ದೇಶದಲ್ಲೇ ಗೋ ಹತ್ಯೆ ನಿಷೇಧ ಮಾಡೋದಾಗಿ ಅಮಿತ್ ಶಾ ಘೋಷಿಸಿದ್ದಾರೆ.